ತುಂಬಾ ಕಷ್ಟದಲ್ಲಿದ್ವಿ. ಇರಲೇಬಾರ್ದು ಅನ್ನೋ ಮೂಮೆಂಟ್ ಕೊಂಡೋಗಿದ್ವಿ. ಯಾರೋ ಒಬ್ಬರು ಫೋನ್ ಮಾಡಿ ನಮ್ಮ ಸಂಬಂಧಿಕರಿಗೆ ಹೇಳಿದ್ರು, ಇಲ್ಲ ಈ ಥರ ಗೌಡಿಗೆರೆಗೆ ಹೋಗಿ ನೀವು ನಿಮ್ಗೆ ತುಂಬ ಒಳ್ಳೇದಾಗುತ್ತೆ ಅಲ್ಲಿ ಅಂದರು. ಬಂದು ಹಿಂಗೆ ಬೇಡ್ಕೊಂಡ್ವಿ, ಸ್ವಾಮಿಗಳು ಕೇಳಿದ್ವಿ, ಏನು ಹೇಳಲ್ಲ, ಆಗಲ್ಲ ಅಂದ್ರೆ ಇಷ್ಟೊತ್ತಲ್ಲೇ ಬಂದಿದ್ವಿ. ಆಗಲ್ಲ ಅಂತ ಅಂದರು. ಇಲ್ಲ ಸ್ವಾಮಿ, ತುಂಬ ಮಗನೆಲ್ಲ ಕಳ್ಕೊಬಿಟ್ಟಿದ್ದೀನಿ, ತುಂಬ ಕಷ್ಟ ಅನುಭವಿಸಿದ್ದೀನಿ, ನೀವೇನಾರು ಹೇಳಲೇಬೇಕು ನನಗೆ ಅಂತ ಅಂಗಡಿ ಹತ್ರನೇ ಅಳ್ತಾ ನಿಂತ್ಕೊಬಿಟ್ಟಿದೆ. ಆಮೇಲೆ ಅವರೇ ನೋಡೋಗಂಟ ನೋಡಿ ಕರೆದ್ಬಿಟ್ಟು ಏನೂ ಆಗಲ್ಲಮ್ಮ ಪಾದ ಕೇಳ್ದ ಅಂದರು. ಆ ಜಾಗದಲ್ಲಿ ಪಾದ ಹೇಳ್ತಾಯಿತ್ತು ಬಸವಣ್ಣ. ಅಲ್ಲೋಗಿ ಬೇಡ್ಕೊಂಡ್ವಿ, ನಮ್ಮ ಮಗಳಿಗೆ ಕೆಲಸ ಆಗಬೇಕಾಗಿತ್ತು. ಏನು ಮಾಡ್ತೀಯಮ್ಮ, ನಿನ್ನ ಪಾದ ಕೊಟ್ಟರೆ ನಾವು ಬರ್ತೀವಿ, ಇಲ್ಲಾಂದ್ರೆ ಇರಲ್ಲ ನಾವು ಅಂದ್ಕೊಂಡು ಬೇಡ್ಕೊಂಡು ಹೋದ್ವಿ. ಅಮ್ಮ ತಕ್ಷಣವೇ ಪಾದ ಕೊಟ್ಟರು. ಅದು ಕೊಟ್ಟು ಒಂದು ಸ್ವಲ್ಪ ದಿನಕ್ಕೆ ಕೆಲಸ ಆಯಿತು, ನಮ್ಮ ಮಗಳಿಗೆ ಗೌರ್ಮೆಂಟ್ ಕೆಲಸ ಆಯಿತು. ಆಮೇಲೆ ಎಲ್ಲ ತುಂಬ ಒಳ್ಳೇದಾಗೈತೆ ನಮಗೆ. ಇಲ್ಲಿಗೆ ಬಂದಮೇಲಂತೂ ನಾವು ಇಲ್ಲಿ ನಿಂತಿದ್ದೀವಿ ಅಂದರೆ ಅಮ್ಮನೇ ಸಾಕ್ಷಿ, ಅಮ್ಮನೇ ಕಾರಣ. ನಾವು ಇದ್ದೀವಿ ಇಲ್ಲಿ ಅಂದರೆ, ನಾನು ನನ್ನ ಗಂಡ ನನ್ನ ಮಗಳು ಇದ್ದೀವಿ ಅಂದರೆ ಅಮ್ಮನೇ ಕಾರಣ. ಇನ್ನೇನು ಹೇಳೋಕ್ಕೆ ತುಂಬ ಏನೋ ಸ್ವಲ್ಪ ಹಿಂಗೆ ಪ್ರಾಬ್ಲಮ್ಮು. ಮಗ ಇರಲಿಲ್ಲ, ಮಗ ತೀರೋದ ಒಂದು ಪ್ರಾಬ್ಲಮ್ ಆಗ್ತಾನೆ ಇತ್ತು ನಮಗೆ. ನಾನು ಹಿಂಗೆ ಸುಮ್ಮನೆ ಯಾರನ್ನೋ ಫೋನ್ ಮಾಡಿದೆ, ನನಗೆ ಹಿಂಗೆ ಕಷ್ಟ ಆಯ್ತಾಯಿಲ್ಲ, ಏನು ಮಾಡೋದು ಅಂದರೆ, ಅಕ್ಕ ಗೌಡಿಗೆರೆಗೆ ಹೋಗಿ ಅಕ್ಕ, ನೀವು ಅಲ್ಲಿ ಹೋದ್ರೆ ನಿಮಗೆ ಎಲ್ಲ ಬಗೆಯಿರುತ್ತೆ ಹೋಗಿ ಅಂತ ದೇವ್ರ ಥರ ಹೇಳಿದ್ರು ಯಾರೋ ಲೇಡೀಸು. ಅದೇ ತಕ್ಷಣನೇ ಇಲ್ಲಿಗೆ ಬಂದ್ಬಿಟ್ವಿ ನಾವು. ನಮಗೆ ಗೊತ್ತೇ ಇರಲಿಲ್ಲ, ಇಲ್ಲಿ ಇರೋದೇ ಗೊತ್ತಿಲ್ಲ ನಮಗೆ. ಎಲ್ಲ ಚೆನ್ನಾಗಿದೆ. ಸೈಟ್ ತಗೊಂಡ್ವಿ, ಮಗಳ ಕೆಲಸ ಆಯಿತು. 3 ವರ್ಷದಲ್ಲಿ ಇಷ್ಟೆಲ್ಲ ಆಗೈತೆ. ಸುಮಾರು 2 ವರ್ಷದಿಂದ ನೋಡ್ತಾ ಇದನ್ನು ಬರಬೇಕು ಅಂತ ಇದಕ್ಕೆ ಆಗ್ತಾ ಇರಲಿಲ್ಲ. ಅದೇನೋ ಸಡಲ್ನ ಅವತ್ತು ಹೊರಡ್ಬೇಕಂತ ಅದು ಅನ್ನಿಸ್ತು. ಹುಷಾರಿರಲಿಲ್ಲ. ಇವ್ರು ಬೆಳಕರತ್ಗೆ ಆರಾಮ ಆಯ್ತು ಅಂದ್ರೆ ನಾನು ಬೆಳಗ್ಗೆ ಕರ್ಕೊಂಬರ್ತೀನಮ್ಮ ಅಂತ ಅಂದ್ಕೊಂಡಿದ್ದೆ. ಆರಾಮಾದರು. ಹಂಗಾಗಿ ಅವತ್ತು ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆನೇ ಬಂದ್ವಿ ಆರಾಮಾಗಿದ್ದು. ಹಂಗಾಗಿ ಮತ್ತೆ ಹೋಗ್ಬೇಕು ಅನ್ನಿಸ್ತು. ಮತ್ತೆ ಇವಾಗ ಬಂದ್ವಿ 2 ಸಲ. ನಮಗೆ ಬಸವಣ್ಣ ಅಂದ್ರೆ ತುಂಬ ಪ್ರೀತಿ. ನಮ್ಗೊಂಥರ ಅದು ಭಾಳ ಅಂದರೆ ಒಂಥರ ಹುಷಾರಿಲ್ದಂಗೆ ಆಗ್ತಾ ಇರೋದು. ಆ ಥರ ಒಂಥರ ನಿಶಕ್ತಿ, ಏನು ಕೆಲಸ ಮಾಡೋ ಇಂಟ್ರೆಸ್ಟ್ ಇರಲ್ಲ. ಕೂತಿದ್ರೆ ಕೂತೇ ಇರಬೇಕು, ಮಲಗಿದ್ರೆ ಮಲಗೇ ಇರಬೇಕು. ಮತ್ತು ಸಡನ್ನಾಗಿ ಅವತ್ತು ಇಡೀ ನೈಟಿಂದ ಜ್ವರ, ಚಳಿ ಆ ಥರ ಸ್ಟಾರ್ಟ್ ಆಗುತ್ತೆ. ಒಂಥರ ಮಲಗೋಕ್ಕೂ ಆಗ್ತಾ ಇರಲಿಲ್ಲ, ಒಂಥರ ಇದೆಲ್ಲ ನೋವು ಅಂತ. ನಾನು ಅವಾಗ 12 ಗಂಟೆ ಇರ್ಬೋದು ಆವಾಗ ಫೋಟೋ ನೋಡಿ ಕೈ ಮುಕ್ಕಂದೆ. ಬೆಳಕಷ್ಟೊತ್ತಿಗೆ ಆರಾಮ ಆಯ್ತು. ಇವಾಗ ಮಲಿಕ್ಯಂದವಳು ಬೆಳಗ್ಗೆ ಅಷ್ಟೊತ್ತಿಗೆ ಆರಾಮ ಆಯ್ತು ಅಂದ್ರೆ ನಾವು ಬರ್ತೀವ ಅಂತ. ಹಾಗೆ ಆರಾಮ ಆಯ್ತು. ಅದಕ್ಕೆ ಹೊತ್ತು ಬಂದ್ವಿ ನಾವು. ಈಗ ಅದಕ್ಕೆ 2ನೇ ಸಲ ಬರ್ತಾಯಿದ್ವಿ. ಹೌದು. ಅಂದರೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಮನೆ ಒಳಗಡೆ ಒಂಥರ ಏನೋ ನೆಗೆಟಿವ್ ಎನರ್ಜಿ ಇರೋ ಥರ ಇತ್ತು. ಇವಾಗ ಫಸ್ಟ್ ಒಂದು ಸಲ ಬಂದು ಹೋದ್ವಿ ನೋಡೋಣ ಅಂದ್ಕೊಂಡು. ಬಸವಣ್ಣ ಅಲ್ಲಿ ದಾಟ್ಕೊಂಡು ಹೋದರು. ಆಮೇಲೆ ಮತ್ತೆ ಇಲ್ಲಿ ಬಂದು ಪಾದ ಕೇಳಿದ್ವಿ. ಆವಾಗಿಂದ ಮನೇಲಿ ಒಂದು ಸ್ವಲ್ಪ ಶಾಂತಿ, ನೆಮ್ಮದಿ ಎಲ್ಲ ಇದೆ. ಅದೇ ಇದು 2ನೇ ಸಲ ನಾವು ಬರ್ತಾ ಇರೋದು. ಅಂದ್ಕೊಂಡಿದ್ದಾಯ್ತಲ್ಲ ಅಂತ ಮತ್ತೊಂದು ಸಲ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ನಾವು ಮೈಸೂರಿಂದ ಬಂದಿರೋದು. ನಮ್ಮ ಹೆಸರು ವಿಜಯ ಅಂತ. ನಾವು ಹೋಟ್ಲು ಬಿಸ್ನೆಸ್ ಮಾಡ್ತಿದ್ವಿ. ಸ್ವಲ್ಪ ಲಾಸ್ ಇದಾಯ್ತಿತ್ತು. ಅದರಿಂದಾಗಿ ಇಲ್ಲಿ ಬಂದು ಹರಿಸ್ಕೊಂಡು ಹೋದ್ಮೇಲೆ ನಮಗೆ ಇವಾಗ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ. ಅದರಿಂದ ಒಂದು ಸ್ವಲ್ಪ ಮುಂದೆ ಇದಾಗಿದ್ದೀವಿ. ಎಲ್ಲ ಅನುಕೂಲವಾಗಿದೆ. ಎಲ್ಲ ಆರೋಗ್ಯ ಎಲ್ಲನೂ ಚೆನ್ನಾಗಿದೆ. ಎಲ್ಲ ಇದಾಗಿದೆ. ಮನೇಲಿ ನೆಮ್ಮದಿ, ಶಾಂತಿ ಎಲ್ಲ ಚೆನ್ನಾಗಿದೆ. ಅದರಿಂದ ಹಿಂಗೆ ಏನೂ ತೊಂದರೆ ಇಲ್ಲ. ಇಲ್ಲಿ ಬಂದು ತಾಯಿ ಹತ್ರ ಬಂದು ಹೋದ್ಮೇಲೆ ಈಗ ತುಂಬ ಒಳ್ಳೆಯದಾಗಿದೆ. ಹೋಟ್ಲು ಬಿಸ್ನೆಸ್ ಅಂದರೆ ವ್ಯಾಪಾರ ಸ್ವಲ್ಪ ಡೌನ್ ಇತ್ತು. ಅದರಿಂದ ಈಗ ಸ್ವಲ್ಪ ಇದಾಯ್ತಿತ್ತು, ಲಾಸ್ ಆಗ್ತಿತ್ತು. ಈಗ ಅದಾದಮೇಲೆ ಇಲ್ಲಿ ಬಂದು ಹರಿಸ್ಕೊಂಡು ಹೋಗಿ ನಾವು ಇದು ಮಾಡಿದ್ಮೇಲೆ ಇಂಪ್ರೂವ್ ಆಯಿತು. ಜನ ಬರೋಕ್ಕಿದಾಯ್ತು, ಜನನೂ ಇಂಪ್ರೂವ್ ಆಗ್ತಾಯಿದೆ. ನಮ್ಮ ಹೋಟ್ಲು ಚೆನ್ನಾಗಿ ನಡೀತಾ ಇದೆ ಇವಾಗ. ಈ ಕ್ಷೇತ್ರದಲ್ಲಿ 7 ಭಾನುವಾರ ಬರ್ತಾರೆ. 7 ಭಾನುವಾರ ಬಂದು 7 ಸುತ್ತ ಪ್ರದಕ್ಷಿಣೆ ಹಾಕಿ ಬಸವಪ್ಪನವ್ರು ಏನು ನಮ್ಮ ಮೂಲ ಬಸವಪ್ಪನವರ ಗದ್ದಿಗೆ ಇದ್ದದೋ ಆ ಗದ್ದಿಗೆಗೆ 7 ಕಾಯಿ ಕಟ್ಟುವಂಥ ಒಂದು ಸಂದರ್ಭ ಐತೆ. ಅವ್ರ ಇಷ್ಟಾರ್ಥ ಕೋರಿಕೆಗಳು ಏನೇ ಇದ್ರೂ ಬಂದು ಕಟ್ಬಿಟ್ಟು ಹೋಗುವಂಥದ್ದು. ಅದರ ಸಾವಿರಾರು ಜನ ಬಂದು ಕಾಯಿ ಕಟ್ಟುವಂಥ ಒಂದು ಸಂದರ್ಭ ಇರುವಂಥದ್ದು. ಅವ್ರು ಏನೇ ಒಂದು ಕೋರಿಕೆ ಇಟ್ಕೋಗ್ಬೋದು. ಆ ಕೋರಿಕೆ ಖಂಡಿತ ಒಳ್ಳೆ ತಂದಲ್ಲಿ ಅವ್ರು ಕೇಳ್ಕೋದ್ರೆ ಖಂಡಿತ ಅವ್ರಿಗೆ ಸಕ್ಸಸ್ ಆಗುವಂಥದ್ದು. ಕಟ್ಟಿಟ್ಟಿದ ಬುತ್ತಿ ಖಚಿತ ಅದು. ಅದೇ ರೀತಿ ಬಸವಪ್ಪನವ್ರ ಹತ್ರ ಬಂದು ಕುಂತ್ಕೊಂಡು ಪಾದ ಕೇಳ್ಬೋದು. ಬಲಗಾಲಿಂದ ಬಂದು ಪಾದ ಕೊಟ್ಟರೆ ಆ ಭಗವಂತ ಏನಾರ ಪಾದ ಕೊಡ್ತು ಅಂದರೆ ಖಂಡಿತ ಕೆಲಸ ಆದಿ ಆಗ್ತದೆ. ಆದರೆ ನಿಧಾನ ಕೊಟ್ಟರೆ ನಿಧಾನ ಆಗ್ತದೆ ಅಂತ, ಬೇಗ ಕೊಟ್ಟರೆ ಬೇಗ ಆಗ್ತದೆ ಅಂತ, ಅವನು ಏನಾರ ಕೊಡಲಿಲ್ಲ ಅಂತ ಏನಾರ ಅಂದರೆ ಆ ಕೆಲಸ ಆಗಲ್ಲ ಅನ್ನೋ ಒಂದು ಸಂದರ್ಭ ಇರುವಂಥದ್ದು. ಆದರೆ ನಮ್ಮ ಭಕ್ತರು ಅವರ ಮನಸ್ಸಿನ ಇಷ್ಟಾರ್ಥ ಕೋರಿಕೆಗಳನ್ನು ಯಾವ ರೀತಿ ಇಟ್ಕೋಬೇಕು ಅಂದರೆ, ಅದು ನನಗೆ ಒಳ್ಳೇದಾಗ್ತದೆ ಅಂತ ಅನ್ಬೇಕು. ಇಲ್ಲ ನನಗೆ ಇವತ್ತೇ ನನಗೆ ₹1,000,000 ನನಗೆ ಆಸ್ತಿ ಕೊಡುವಾಗ ನನಗೆ ಮಾಡಿಕೊಟ್ಬಿಡಪ್ಪ ಅಂತಂದ್ಬಿಟ್ಟು
ಕೇಳ್ಕೊಳಕೋದ್ರೆ ಅದು ಬೇಗ ಅದು ಈಡೇರದಿರೋಂಥ ಸಂದರ್ಭ. ಅವನು ಕರುಣೆ ಪಟ್ಟು ಕರುಣೆಯಿಂದ ಅವನು ಏನಾರ ಒಂದು ಒಳ್ಳೆಯದು ಅಂತ ಕೇಳಿದ್ರೆ ಖಂಡಿತ ಅದು ಸಕ್ಸಸ್ ಆಗುವಂಥ ಸಂದರ್ಭ ಅದೇ, ಖಂಡಿತ ಸಕ್ಸಸ್ ಆದೇ ಆಯ್ತದೆ. ಭಗವಂತನ ಅಂದರೆ ಬಸವಪ್ಪನ ಆಶೀರ್ವಾದದಿಂದ ನೀವೇನೇ ಕೇಳ್ಕೊಳ್ಳಿ ಅವ್ನು ಬಲಗಾಲು ಕೊಟ್ಟ ಅಂದರೆ ನಿಮ್ಗೆ ಒಳ್ಳೇದಾಗೋದು ಮಾತ್ರ ಖಚಿತ ಅದು.